ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಕ್ಷರಾಮೃತ. ಇಂದಿನ ಈ ಸಂಚಿಕೆಯಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2025 ಇದರ ಭಾರತೀಯ ಪುರಸ್ಕೃತರು ಯಾರು ಮತ್ತು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಸಂಬಂಧಿಸಿದ ಪರಿಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದೇ ಪ್ರಸಿದ್ಧವಾಗಿರುವ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ 2025 ಸಾಲಿನ ಪ್ರಶಸ್ತಿಗೆ ಎಜುಕೇಟ್ ಗರ್ಲ್ಸ್ ಎನ್ನುವ ಲಾಭರಹಿತ ಭಾರತೀಯ ಸಂಸ್ಥೆ ಭಾಜನವಾಗುವ ಮೂಲಕ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂದರೆ ಈವರೆಗೆ ಈ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 59 ಜನ ಭಾರತೀಯರು ಪಡೆದಿದ್ದು, ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಈ ಎಜುಕೇಟ್ ಗರ್ಲ್ಸ್ ಆಗಿದೆ. ಇನ್ನು ಈ ಎಜುಕೇಟ್ ಗರ್ಲ್ಸ್ ಸಂಸ್ಥೆಯ ಕುರಿತು ತಿಳಿಯುವುದಾದರೆ, ಸಫೀನಾ ಹುಸೇನ್ ಎನ್ನುವ ದೆಹಲಿ ಮೂಲದ ಮಹಿಳೆ 2007ರಲ್ಲಿ ಮುಂಬೈಯಲ್ಲಿ ಸ್ಥಾಪಿಸಿದ ಸಾಮಾಜಿಕ ಕಳಕಳಿ ಇರುವ ಲಾಭರಹಿತ NGO ಈ ಎಜುಕೇಟ್ ಗರ್ಲ್ಸ್. ಹೆಸರೇ ಹೇಳುವಂತೆ ಹುಡುಗಿಯರನ್ನು ಸುಶಿಕ್ಷಿತಗೊಳಿಸುವುದು ಈ ಸಂಸ್ಥೆಯ ಪರಮ ಉದ್ದೇಶವಾಗಿದೆ. ರಾಜಸ್ಥಾನದಲ್ಲಿ 50 ಪೈಲಟ್ ಶಾಲೆಗಳೊಂದಿಗೆ ಆರಂಭಗೊಂಡ ಈ ಸಂಸ್ಥೆ ಇಂದು 3,000ಕ್ಕೂ ಅಧಿಕ ಹಳ್ಳಿಗಳ 2 ಮಿಲಿಯನ್ಗಿಂತಲೂ ಅಧಿಕ ಹುಡುಗಿಯರ ದಾಖಲಾತಿ ಹೊಂದಿದೆ. ತನ್ಮೂಲಕ 90% ಮಕ್ಕಳ ಶಾಲಾ ಹಾಜರಾತಿ ಹೊಂದುವಲ್ಲಿ ಯಶಸ್ವಿಯಾಗಿರುವಂತಹ NGO ಈ ಎಜುಕೇಟ್ ಗರ್ಲ್ಸ್. ಹಾಗೂ ಈ ವರ್ಷದ ಅಂದರೆ 2025 ಸಾಲಿನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಈ ಎಜುಕೇಟ್ ಗರ್ಲ್ಸ್ ಎನ್ನುವ ಭಾರತೀಯ ಸಂಸ್ಥೆ ಪಾತ್ರವಾಗಿರುವುದು ಪ್ರತಿಯೊಬ್ಬ ಭಾರತೀಯನಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಈಗ ನಾವು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಕುರಿತು ತಿಳಿದುಕೊಳ್ಳೋಣ. ಈ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದೇ ಕರೆಯಲಾಗುವುದು. ಏಕೆಂದರೆ ಹೇಗೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುವುದೋ, ಅದೇ ರೀತಿ ಏಷ್ಯಾ ಖಂಡದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದಿರುವ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ವರ್ಷ ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಗುವುದು. ಈ ಪ್ರಶಸ್ತಿಯನ್ನು 1957ರಲ್ಲಿ ರಾಕ್ಫೆಲ್ಲರ್ ಬ್ರದರ್ಸ್ ಫಂಡ್ ನ್ಯೂಯಾರ್ಕ್ ಇವರು ಫಿಲಿಪೈನ್ಸ್ ಸರ್ಕಾರದ ಸಹಾಯದೊಂದಿಗೆ ರಾಮನ್ ಡೆಲ್ ಫಿಯರೋ ಮ್ಯಾಗ್ಸೆಸೆ ಎನ್ನುವ ಫಿಲಿಪೈನ್ಸ್ನ 7ನೇ ಅಧ್ಯಕ್ಷರ ಸ್ಮರಣಾರ್ಥ ಸ್ಥಾಪಿಸಿದರು. ಪ್ರತಿ ವರ್ಷ ಆಗಸ್ಟ್ 31 ಮ್ಯಾಗ್ಸೆಸೆ ಜನ್ಮ ವಾರ್ಷಿಕೋತ್ಸವದ ದಿನ ಈ ಪ್ರಶಸ್ತಿಯನ್ನು ಘೋಷಿಸಲಾಗುವುದು. 1958ರಿಂದ 2008ರವರೆಗೆ ಸರ್ಕಾರಿ ಸೇವೆ, ಸಮುದಾಯ ನಾಯಕತ್ವ, ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ರಚನಾತ್ಮಕ ಸಂವಹನ ಕಲೆ, ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ, ಸಾರ್ವಜನಿಕ ಸೇವೆ, ಉದಯೋನ್ಮುಖ ನಾಯಕತ್ವ ಈ 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ 6 ಹಂತದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತಿತ್ತು. ಆದರೆ 2009ರಿಂದ ಉದಯೋನ್ಮುಖ ನಾಯಕತ್ವ ಈ ತಲೆಬರಹದ ಅಡಿಯಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. ಇನ್ನು ಕೊನೆಯದಾಗಿ ಈ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಭಾರತೀಯರು ಯಾರು ಎನ್ನುವುದನ್ನು ನೋಡೋಣ. 2025ರವರೆಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಭಾರತೀಯರ ಒಟ್ಟು ಸಂಖ್ಯೆ 60. 59 ವ್ಯಕ್ತಿಗಳು ಮತ್ತು ಮೊದಲನೇದಾಗಿ ಒಂದು ಸಂಸ್ಥೆ ಎಜುಕೇಟ್ ಗರ್ಲ್ಸ್. ಮೊದಲ ಭಾರತೀಯ ಪುರಸ್ಕೃತರು 1958ರಲ್ಲಿ ಸಮುದಾಯ ನಾಯಕತ್ವಕ್ಕಾಗಿ ವಿನೋಬಾ ಭಾವೆಯವರು. ಇನ್ನು ಮಾನವೀಯ ಕೆಲಸಗಳಿಗಾಗಿ ಮದರ್ ತೆರೇಸಾರವರು, ಪೊಲೀಸ್ ಸುಧಾರಣೆಗಳಿಗಾಗಿ ಕಿರಣ್ ಬೇಡಿಯವರು, RTI ಕ್ರಿಯಾಶೀಲತೆಗಾಗಿ ಅರವಿಂದ ಕೇಜ್ರಿವಾಲ್ರವರು, ಶೈಕ್ಷಣಿಕ ನಾವೀನ್ಯತೆಗಾಗಿ ಸೋನಮ್ ವಾಂಗ್ಚುಕ್ರವರು ಹಾಗೂ ಇತ್ತೀಚೆಗೆ 2019ರಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ರವೀಶ್ ಕುಮಾರ್ ರವರು ಹಾಗೂ ಮೊದಲನೇ ಭಾರತೀಯ
RBI ಗವರ್ನರ್ ಆಗಿರುವಂತಹ CD ದೇಶ್ಮುಖ್ರವರು, ಸಂಗೀತ ಕ್ಷೇತ್ರದ ಸಾಧನೆಗಾಗಿ MS ಸುಬ್ಬಲಕ್ಷ್ಮಿಯವರು, ಕಮಲಾದೇವಿ ಚಟ್ಟೋಪಾಧ್ಯಾಯರವರು, ಬಾಬಾ ಆಮ್ಟೆಯವರು, ಜಯಪ್ರಕಾಶ್ ನಾರಾಯಣ್ರವರು ಹಾಗೂ ಹಸಿರು ಕ್ರಾಂತಿಯ ಪಿತಾಮಹನೆಂದೇ ಪ್ರಖ್ಯಾತರಾಗಿರುವ MS ಸ್ವಾಮಿನಾಥನ್ರವರು, ಸತ್ಯಜಿತ್ ರೇವರವರು ಹಾಗೂ ಇನ್ನೂ ಮುಂತಾದ ಮಹನೀಯರು ಈ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಿರುವಂತಹ ಭಾರತೀಯರಾಗಿದ್ದಾರೆ. ಇಲ್ಲಿಯವರೆಗೆ ನಾವು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಪರಿಚಯ ಮತ್ತು ಪ್ರಶಸ್ತಿ ಸ್ವೀಕರಿಸಿದ ಗಮನಾರ್ಹ ಭಾರತೀಯರು ಯಾರು ಎನ್ನುವುದನ್ನು ನೋಡಿದ್ದೇವೆ. ಇನ್ನೂ ಹೆಚ್ಚಿನ ಈ ತೆರನಾದ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅಕ್ಷರಾಮೃತಕ್ಕೆ ನಿಮ್ಮ ಬೆಂಬಲವಿರಲಿ. ವೀಕ್ಷಕ ಬಂಧುಗಳಿಗೆ ಅಭಿಮಾನದ ಅಭಿನಂದನೆಗಳು.